ಇದೆ. ಅಂಡ್ ನೀವು ಕಾಮಿಡಿನೂ ಮಾಡ್ಬೋದು ಅನ್ನೋದನ್ನು ತೋರಿಸ್ಬಿಟ್ರಿ. ಅಂದ್ರೆ ಇದೆಲ್ಲ ಜರ್ನಿ ಮಾಡಕ್ ಮುಂಚೆ ಒಂದು ಸೀರಿಯಲ್ ಮಾಡಿರ್ತೀರಾ, ಅದು ಕಾಮಿಡಿ ಓರಿಯೆಂಟೆಡ್. ಹೌದು, ಅದು ಒಂದು ಒಳ್ಳೆ ಜರ್ನಿ ಆ್ಯಕ್ಚುಲಿ. ಮಜಾ ಟಾಕೀಸು ಎಗೇನ್ ನಾನು ಹೇಳ್ದಂಗೆ ಅಮೃತವರ್ಷಿಣಿ ಟೈಮಲ್ಲೇ ಅದನ್ನು ಮಾಡಿದ್ದು ನಾನು, ಮಜಾ ಟಾಕೀಸನ್ನು. ಓಕೆ, ಅದಕ್ಕೂ ಮುಂಚೆ ಒಂದು ಮಾಡಿರ್ತೀರಾ ಪಡ್ವಾರಳ್ಳಿ, ಅದು ಒಂದು ಸೀರಿಯಲ್ ಇತ್ತಲ್ಲ ಉದಯದಲ್ಲಿ ಬರ್ತಿತ್ತು. ಪಡ್ವಾರಳ್ಳಿ ಪಡ್ಡೆಗಳು, ಅದ್ರಲ್ಲಿ ಒಂದು ಎಪಿಸೋಡ್ ಮಾಡಿದ್ದೆ ನಾನು. ಅದರಲ್ಲೂ ಏನೋ ಫಾರಿನ್ ರಿಟರ್ನ್ ಥರ ಏನೋ ಮಾಡಿದ್ದೆ. ಅದು ಅಂದರೆ ಅವಾಗ ಅಷ್ಟು ಏನೂ ಗೊತ್ತಿರಲಿಲ್ಲ ಅದರಲ್ಲಿ. ಅವಾಗ ಕ್ಯಾಮ್ರಾ ಫೇಸ್ ಮಾಡೋದು ಏನೂ ಗೊತ್ತಿರಲಿಲ್ಲ, ಹೆಂಗೆ ಆ್ಯಕ್ಟ್ ಮಾಡೋದು ಅಂತಲೂ ಗೊತ್ತಿರಲಿಲ್ಲ. ಬಟ್ ಟಿಪಿಕಲ್ ಕಾಮಿಡಿ ಅಂತ ಮಾಡಿದ್ದು ಮಜಾ ಟಾಕೀಸಲ್ಲೇ. ಸೃಜನ್ ಮನೆ ಪಕ್ಕದ ಮನೆ ಹುಡುಗಿ ಥರ ಕ್ಯಾರೆಕ್ಟರ್ ಮಾಡಿದ್ದು. ಅದು ಒಳ್ಳೆ ಒಂದು ಜರ್ನಿ ಮಾತ್ರ. ನಾನು ಮಾಡಿದ್ದು ಒಂದು 25ರಿಂದ ಒಂದು 30 ಎಪಿಸೋಡ್ ಅನ್ಸುತ್ತೆ ಅಷ್ಟೇ. ಬಟ್ ಎಲ್ಲ ಎಪಿಸೋಡ್ಸ್ಗಳು ಸೂಪರ್ ಎಪಿಸೋಡ್ಸೇ. ನಾನು ಅವಾಗ ಪೀಕಲ್ಲಿತ್ತು ಮಜಾ ಟಾಕೀಸು. ಹೌದು. ಸೊ ಆ ಈಗಲೂ ಬರಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ನೆಕ್ಸ್ಟ್ ಸೀಸನ್ ಯಾವಾಗ. ಎಕ್ಸಾಕ್ಟ್ಲಿ. ಸೊ ಆ ಟೀಮ್ ಜೊತೆ ವರ್ಕ್ ಮಾಡಿದ್ದು ನನಗೆ ಭಾಳ ಖುಷಿ ಆಯಿತು. ಸೃಜನ್ ಅವ್ರ ಟೈಮಿಂಗ್ ಅಲ್ವಾ ಅವ್ರದ್ದು, ಸೃಜನ್ ಸರ್ದು ಆನ್ ಸ್ಕ್ರೀನು ಹಂಗೆ ಇರ್ತಾರೆ, ಆಫ್ ಸ್ಕ್ರೀನು ಹಂಗೆ ಇರ್ತಾರಪ್ಪ ಅವರು. ನಾವು ಪ್ರಾಕ್ಟೀಸ್ ಎಲ್ಲ ಮಾಡ್ತಿರ್ತಿದ್ವಲ್ಲ, ರಿಹರ್ಸಲ್ ಮಾಡಕ್ಕೆ ಹೋದಾಗ ಎಪಿಸೋಡ್ಸ್ಗೆ ಟಕ್ 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 ಅಂತ ಅಲ್ಲೇನು ನಾವು ಸ್ಕ್ರಿಪ್ಟಲ್ಲಿ ಬರೆದಿರ್ತೀವಿ ಅದೆಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ. ನಾವು ಸ್ಕ್ರಿಪ್ಟ್ ಓದ್ಕೊಂಬಂದಿರ್ತೀವಿ, ಅದೆಲ್ಲ ಹಿಂಗೆ ಹೇಳ್ಬಿಡು ಹಿಂಗೆ ಹೇಳ್ಬಿಡು ಅಂತೆಲ್ಲ ಚೇಂಜ್ ಮಾಡಿಬಿಡ್ತಾರೆ. ಬಟ್ ಅದೆಲ್ಲ ಆ ಚೇಂಜ್ ಅವ್ರು ಕೊಟ್ಟಾಗಲೇ ನಮಗೂ ಏನಾದ್ರು ಒಂದು ಒಂದಷ್ಟು ಕಲ್ತಿದ್ದು ಉಂಟು ಅಲ್ಲಿಂದನು. ಸೊ ಸ್ಕ್ರಿಪ್ಟೆಲ್ಲ ನೀವು ಓವರ್ ಆಲ್ ಸ್ಕ್ರಿಪ್ಟೆಲ್ಲ ಒಂದೇ ಸ್ಕಿಟ್ಟಲ್ಲಿ ಒಂದೇ ಸ್ಟ್ರೆಚಲ್ಲಿ ಮಾಡಬೇಕಲ್ಲ. ಸೊ ಇಲ್ಲಾಂದರೆ ಸೀರಿಯಲಲ್ಲಾದರೆ ನಮಗೆ ಕಟ್ ಶಾರ್ಟ್ಸ್ ಇರುತ್ತೆ, ಅಲ್ಲಾದರೆ ಒಂದೇ ಸ್ಟ್ರೆಚಲ್ಲಿ ಹೋಗುತ್ತೆ, ಕಟ್ ಶಾರ್ಟ್ಸ್ ಇರಲ್ಲ. ಅದೊಂಥರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಮತ್ತೆ ಎಲ್ಲರೂ ಮಂಡ್ಯ ರಮೇಶ್ ಆಗಿರ್ಬೋದು, ಮನೋಹರ್ ಸರ್, ಮತ್ತೆ ಶ್ವೇತಾ ಚಂಗಪ್ಪ, ಅಪರ್ಣ, ಎಲ್ಲ ಒಳ್ಳೆ ಟೀಮು, ಟ್ಯಾಲೆಂಟೆಡ್ ಟೀಮು, ಒಳ್ಳೆ ಟೀಮು. ಎಲ್ಲರೂ ಒಂದೊಂದು ರೀತಿಯಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಒಬ್ರು ಆಂಕರಿಂಗ್ ಎಕ್ಸ್ಪರ್ಟ್, ಒಬ್ರು ಮಾತಲ್ಲಿ ಎಕ್ಸ್ಪರ್ಟ್. ಅಪರ್ಣ ಅವರು ಅಂತ ಹೇಳಂಗೆ ಇಲ್ಲ ಅವ್ರ ಬಗ್ಗೆ. ಅವರು ಕನ್ನಡ ಉಚ್ಚಾರಣೆ ಅಂತೂ ಅವರು ಎಕ್ಸ್ಪೆಕ್ಟೇ ಮಾಡಿಲ್ಲ ಇಂಥ ರೋಲ್ ಅಪರ್ಣ ಅವ್ರು ಮಾಡ್ಬೋದು ಅಂತ. ಅಂದ್ರೆ ಅಲ್ಲಿ ಆ ಟೀಮ್ ಹೆಂಗೆ ಅಂತಂದ್ರೆ ಯಾರು ಯಾವ ಪಾತ್ರಗಳನ್ನ ಮಾಡಿಲ್ಲ ಅಂದ್ರೆ ಜನ ಏನು ಎಕ್ಸ್ಪೆಕ್ಟ್ ಮಾಡಿಲ್ವೋ ಆ ಪಾತ್ರಗಳನ್ನ ಮಾಡಿಸ್ಬೇಕು ಅಂತಾನೆ ಸೃಜನ್ ಅವರು ಪ್ಲಾನ್ ಮಾಡ್ಕೊಂಡು ಮಾಡಿದ್ದು. ಈವನ್ ನೋಡಿ ನೀವು, ಈವನ್ ಶ್ವೇತಾ ಚಂಗಪ್ಪ ಅವರು ಅಷ್ಟೇನೆ ಆ ಥರ ಒಂದು ರೋಲ್ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ಈವನ್ ಅಪರ್ಣ ಅಮ್ಮನೂ ಅಷ್ಟೇನೆ, ಅವರು ಅಷ್ಟೇ. ಅವ್ರೂ ಎಲ್ಲಿ ನೀವು ಬರೀ ಸ್ಟೇಜ್ ಮೇಲೆ ನಿಂತ್ಕೊಂಡು ಅವರು ಕನ್ನಡನ ನೀಟಾಗಿ ಉಚ್ಚಾರಣೆ ಮಾಡೋದು ಕೇಳಿದೀವಿ ಹೊರತು ಆ ಥರ ಕಾಮಿಡಿ ಮಾಡ್ತಾರೆ ಅಂತ ಯಾರೂ ಅಂದ್ಕೊಂಡಿರ್ಲಿಲ್ಲ. ಹಾಗಾಗಿ ಮತ್ತು ನಂದು ಅಷ್ಟೇನೆ ಎಗೇನ್ ಅಲ್ಲಿ ಪಾಸಿಟಿವ್ ಟಿಪಿಕಲ್ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸೀರಿಯಲ್ ನಡೀತಾ ಇದೆ, ಇಲ್ಲಿ ಬಂದು ನಾನು ಫುಲ್ಲು ಕಾಮಿಡಿ ಕನ್ವರ್ಟ್ ಆಗಿಬಿಟ್ಟಿದ್ದೀನಿ. ಸೊ ಆ ಥರ ಡಿಫ್ರೆಂಟ್ ಶೇಡ್ ಕಾಣಲಿ ಅಂತಾನೆ ಮಾಡಿದ್ದು. ಬಟ್ ಅದನ್ನ ಜನ ಎಕ್ಸೆಪ್ಟ್ ಮಾಡಿದ್ರು. ಇವತ್ತೂ ಹಳೆ ಎಪಿಸೋಡ್ಸ್ ಆಗ್ತಾಗ ಒಂದ್ ಎಪಿಸೋಡ್ ನೋಡಿದ್ರು ಕೂಡ ಇವತ್ತಾನೆ ನೋಡ್ಕೊಂಬಂದೆ ಅಂತಾರೆ. ರಿಪೀಟ್ ನೋಡ್ತಾನೆ ಇದ್ದಾರೆ, ಇನ್ನೂ ಜನ ನೋಡ್ತಿರ್ತಾರೆ. ನಾವು ನೋಡ್ತಾನೆ ಇರ್ತೀವಿ. ಅದು ಈವನ್ ಅದು ಅಷ್ಟೇ, ಶಾಂತಂ ಪಾಪಮ್ಮ ಅಷ್ಟೇನೆ, ಇವಾಗ್ಲೂ ರಿಪೀಟ್ ಟೆಲಿಕಾಸ್ಟ್ ಹಾಕಿದ್ರೆ ಅದು ಫ್ರೆಶ್ ಎಪಿಸೋಡ್ಸ್ ತರ ನೋಡ್ತಾರೆ. ಅದ್ರಲ್ಲೂ ಆಂಕರಿಂಗ್ ಎಷ್ಟು ಚೆನ್ನಾಗಿ ಮಾಡ್ತಿದ್ರಿ ನೀವು ಅಂತ. ಸೊ ಅದೆಲ್ಲ ಒಂದೊಂದು ಸ್ಟೆಪ್ಸ್ ಇದೆಯಲ್ಲ ನಿಮಗೆ, ಎಲ್ಲಾದ್ರಲ್ಲೂ ನಿಮ್ಮನ್ನ ನೀವು ಮೈಗೂಡಿಸ್ಕೊಂಡಿದ್ದೆ ನಿಮಗೆ ಅದೆಲ್ಲ ಪ್ಲಸ್ ಆಗ್ತಾ ಬಂದಿದ್ದು ಅಂತ ನನ್ಗನ್ಸುತ್ತೆ. ಈ ಅಂಬುಜ ಫಿಲಮ್ ಬಗ್ಗೆ ಹೇಳೋದಾದ್ರೆ, ಅಂಬುಜ ಸಿನಿಮಾ ನನಗೆ ಒಂದು ಡಿಫ್ರೆಂಟ್ ಒಂದು ಇದು ಚೇಂಜ್ ಓವರ್ ಕೊಡ್ತು. ತುಂಬ ಒಳ್ಳೆ ಪಾತ್ರ ಅಂಬುಜ ಅಂದರೆ ನನ್ನ ಟೈಟಲ್ ಪಾತ್ರ ಮಾಡಿದ್ದು. ತುಂಬ ಒಳ್ಳೆ ಪಾತ್ರ, ಮತ್ತು ತುಂಬ ಚೆನ್ನಾಗಿ ಸಿನಿಮಾನೂ ಹೋಯಿತು. ಶುಭಾ ಪೂಂಜ ಅವ್ರ ಬಗ್ಗೆ ಮಾತಾಡಲೇಬೇಕು. ಪದ್ಮಜರಾವ್ ಅಮ್ಮ ಅವರಿದ್ರು. ಅದು ಒಳ್ಳೆ ಟೀಮು, ಮತ್ತು ಒಳ್ಳೆ ಪ್ರೊಡಕ್ಷನ್ ಹೌಸ್ ಕೂಡ ಚೆನ್ನಾಗಿತ್ತು. ಅದಾದಮೇಲೆ ಈಗ ನನಗೆ ಒಂದು ಸ್ವಪ್ನ ಮಂಟಪ ಅಂತ ಬರ್ಗೂರು ರಾಮಚಂದ್ರಪ್ಪ ಅವ್ರದ್ದೊಂದು ಸಿನಿಮಾ ಒಪ್ಕೊಂಡಿದ್ದೀನಿ. ಅದರಲ್ಲಿ ವಿಜಯ ರಾಘವೇಂದ್ರ ಸರ್ ಇದ್ದಾರೆ, ಅವ್ರ ಪೇರಾಗಿ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಲಹರಿ ಅಂತ, ಅದು ಕೂಡ ಅವಾರ್ಡ್ ಇದಕ್ಕೋಸ್ಕರ ಮಾಡ್ತಾ ಇರೋದು. ಒಂದು ಸಿಂಗರ್ ಇರ್ತಾಳೆ, ಅವಳು ಅವಳ ಲೈಫ್ ಸ್ಟೈಲ್ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದು ಬೇಸ್ ಮೇಲೆ ಒಂದು ಸಿನಿಮಾ. ಸೊ ಈ ಥರ ಸ್ವಲ್ಪ ಸಿನಿಮಾಗಳ ಕಡೆನೂ ಕಾನ್ಸಂಟ್ರೇಟ್ ಮಾಡೋಣ ಅಂತ ಈಗ ಸಿನಿಮಾಗಳು ಒಪ್ಕೋತಾರೆ. ಏನು ಡಿಫ್ರೆನ್ಸ್ ಇದೆ ಈ ಕಿರುತೆರೆಗೂ ಹಿರಿತೆರೆಗೂ? ಏನು ಡಿಫ್ರೆನ್ಸ್ ಅನಿಸುತ್ತೆ ನಿಮಗೆ? ತುಂಬ ಏನು ಡಿಫ್ರೆನ್ಸ್ ಏನಿಲ್ಲ. ನೀವು ಏನಂದರೆ ಇಲ್ಲೊಂದು ಚೂರು ನಿಮಗೆ ಎಕ್ಸ್ಪ್ರೆಷನ್ಸ್ ಎಲ್ಲ ಸ್ಟ್ರೆಚ್ ಆಗುತ್ತೆ, ಅಲ್ಲಿ ನಿಮ್ಗೆ ಟಕ್ 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 ಅಂತ ಹೋಗುತ್ತೆ. ಯಾಕಂದರೆ ನೀವು 2 ಅವರಲ್ಲಿ ಸಿನಿಮಾ ನೋಡಬೇಕು, ಇಲ್ಲಾಂದರೆ ಡೈಲಿ ಸೀರಿಯಲ್ ಅರ್ಧ ಗಂಟೆ ಡೈಲಿ ಸೀರಿಯಲ್ ಹೋಗುತ್ತೆ. ಸೊ ಹಾಗಾಗಿ ಏನು ಆಡಿಯನ್ಸ್ ಯಾವುದು ತುಂಬ ಅಟ್ಯಾಚ್ ಆಗಿರ್ತಾರೆ ಅನ್ಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಥರನೇ ಸೀರಿಯಲ್ ತೆಗಿಯೋಕ್ಕೆ ಶುರುವಾಗಿದೆ. ಸೊ ಹಾಗಾಗಿ ಸೀರಿಯಲ್ಗೆ ತುಂಬ ಜನ ಹತ್ತಿರವಾಗಿದ್ದಾರೆ.
ಸಿನಿಮಾಗೆ ಇವಾಗ ಕೋವಿಡ್ ಆದ ನಂತರ ನಮಗೆ ತುಂಬ ಸಿನಿಮಾಗೆಲ್ಲ ಥಿಯೇಟ್ರಿಗೆಲ್ಲ ಬಂದು ಜನ ನೋಡ್ತಾ ಇರಲಿಲ್ಲ. ಬಟ್ ಇವಾಗ ಆ ಟ್ರೆಂಡ್ ಮತ್ತೆ ಸಿನಿಮಾಗೆ ಬಂದು ಥಿಯೇಟ್ರಿಗೆ ಬಂದು ನೋಡೋ ಅಂಥ ಜನಗಳು ಶುರುವಾಗಿದ್ದಾರೆ. ಅದೊಂದು ಭಾಳ ಖುಷಿ ಕೊಡ್ತಾ ಇದೆ. ಯಾಕಂದರೆ ನಮ್ಮ ಕನ್ನಡ ಸಿನಿಮಾ ಬೇರೆ ಲೆವೆಲಲ್ಲಿ ಹೋಗ್ತಿದೆ ಈಗ. ಅಲ್ಲಿಗೆ ಆ ಒಂದು ಪುಷ್ ಕೊಡಬೇಕಂದ್ರೆ ಅದು ಜನಗಳಿಂದ ಮಾತ್ರ ಸಾಧ್ಯ. ಅವರು ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಬೇಕು. ಆಗ ಸಿನಿಮಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ. ಬೇರೆ ಎಲ್ಲ ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಎಲ್ಲೋ ಇದಾಗ್ಬಿಟ್ಟಿತ್ತು. ಬಟ್ ಈಗ ಅದು ಕಂಪೇರ್ ಮಾಡಿದಾಗ ಈಗ ಎಲ್ಲರೂ ತಿರುಗಿ ನೋಡ್ತಿದ್ದಾರೆ. ಆ ಥರ ಒಂದು ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇದ್ದಾರೆ. ಒಳ್ಳೆ ಕಾನ್ಸೆಪ್ಟ್ಗಳು ಮತ್ತು ಒಳ್ಳೆ ಸಿನಿಮಾಟೋಗ್ರಫಿ ಇರ್ಬೋದು, ಎಲ್ಲನೂ ಒಂದು ಪರ್ಫೆಕ್ಟ್ ಒಂದು ಸಿನಿಮಾ ಹೆಂಗಿರಬೇಕು ಅಂತ ಅಂದ್ಕೊಂಡು ಬಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಬರೋ ಜನಗಳಿಗೆ ಎಲ್ಲೂ ಮೋಸ ಆಗ್ತಿಲ್ಲ. ಆ ಥರ ಒಂದು ಸಿನಿಮಾಗಳು ಮಾಡಿದಾಗ ಡೆಫಿನೆಟ್ಲಿ ಜನ ಬರೋಕ್ಕೆ ಶುರು ಮಾಡ್ತಾರೆ. ಸೊ ಅದು ಒಂದು ಖುಷಿ ಕೊಡುವಂಥ ವಿಚಾರ. ಓಕೆ, ನಿಮ್ಗೆ ಇಂಥ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋದು ಆಸೆ ಇದೆಯಾ? ಈ ಥರ ನಮ್ಮ ಫೇವ್ರೆಟ್ ಆ್ಯಕ್ಟರ್ ಇವ್ರ ಜೊತೆ ನಾನು ಒಂದು ಸ್ಕ್ರೀನ್ ಶೇರ್ ಮಾಡಬೇಕು ಅಥವಾ ಹೀರೋಯಿನಾಗೆ ಮಾಡಬೇಕು ಡ್ರೀಮ್ ಪ್ರಾಜೆಕ್ಟ್ ಹಂಗಂತ ಏನಿಲ್ಲಪ್ಪ. ನಾನು ಯಾವ ಪಾತ್ರ ಕೊಟ್ಟರು ನಾನು ಅದನ್ನು ನಾನು ಅದನ್ನು ಮೈಗೂಡಿಸ್ಕೊಂಡು ಅದನ್ನು ಮಾಡ್ತೀನಿ. ಬಿಕಾಸ್ ನಿಮ್ಗೆ ಆ ಕಲಾವಿದರು ಅನ್ನೋದೇ ಒಂದು ಗಾಡ್ ಗಿಫ್ಟ್. ನಿಮಗೆ ಎಲ್ರಿಗೂ ಬರಲ್ಲ ಅದು ಇದೆ ಅಂತ ಅಂದಾಗ ನಮಗೆ ಯಾವುದೇ ಪಾತ್ರ ಬಂದರೂ ಅದು ಬೋನಸ್ ಅಷ್ಟೇ. ನಿಮಗೆ ನಾವು ಏನೋ ಒಂದು ಲೇನಲ್ಲಿ ಹೋಗ್ತಾ ಇದ್ದೀವಿ, ಈ ಪಾತ್ರಗಳೆಲ್ಲ ಬಂದಾಗ ಅದು ಬೋನಸ್. ನಮಗೆ ಪುಷ್ ಕೊಡ್ತಾ ಹೋಗುತ್ತೆ. ಇವ್ರು ಹಿಂಗೂ ಕಾಣಿಸ್ಕೋತಾರಾ, ಇವ್ರು ಹಿಂಗೂ ಮಾಡ್ತಾರಾ, ಇದು ಹಿಂಗೂ ಆಗುತ್ತಾ ಅನ್ನೋದು ಒಂದು ನಾವು ಜನಗಳಿಗೆ ಆ ಒಂದು ಎಂಟರ್ಟೈನ್ಮೆಂಟ್ಗಳನ್ನ ಕೊಡ್ತಾ ಹೋಗ್ತೀವಿ ನೋಡಿ. ಆಗ ನಮಗೆ ಒಂದು ಪುಷ್ ಸಿಗುತ್ತೆ ಅದರಿಂದ. ಸೊ ಇದೇ ಪಾತ್ರ ಅಂತೇನಿಲ್ಲ. ನಂಗೆ ಪರ್ಸ್ನಲಿ ಕಲ್ಪನಾ ಅಮ್ಮ ತುಂಬ ಇಷ್ಟ. ಮಿನುಗುತ್ತಾರೆ ಕಲ್ಪನಾ ಅವರು. ಸೊ ಅವರು ಮಾಡ್ತಾ ಇದ್ದ ಪಾತ್ರಗಳು ನನಗೆ ಅದೇನೋ ಗೊತ್ತಿಲ್ಲ, ಅವರು ಪರ್ಸ್ನಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ನಾನು ಈವನ್ ಸೂಪರ್ ಕ್ವೀನಲ್ಲಿ ಅವ್ರದ್ದೊಂದು ಮಹಾನಟಿ ರೌಂಡಲ್ಲಿ ಅವ್ರ ಪಾತ್ರ ಮಾಡಿದ್ದೆ. ಅದಕ್ಕೂ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಸೊ ಖುಷಿ ಕೊಡುತ್ತೆ.